ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್. ಎಲ್ಲರೂ ಹೆಂಗಿದ್ರ? ಎಲ್ಲರೂ ತುಂಬ ಚೆನ್ನಾಗಿದ್ರೆ ಅನ್ಕೋತೀನಿ. ಇವತ್ತೇನಂದ್ರೆ ಕುಂಬಳಕಾಯಿಂದ ನಾನು ಏನಂದ್ರೆ ಗಾರ್ಗಿ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ ನೋಡ್ರಿ. ಕುಂಬಳಕಾಯಿ ತೊಗೊಂಡಿನಿ, ಇದು ನಾಟಿ ಕುಂಬಳಕಾಯಿ ಬರೋದು ಹಿಂಗೆ. ಬರ್ರಿ ಈಗ ಮಾಡೋಣ, ಏನೇನು ಬೇಕು ಏನಿಲ್ಲ ಅಂತೆಲ್ಲ ತೋರಿಸ್ತಾ ಹೋಗ್ತೀನಿ ನಿಮ್ಗೆ. ನೋಡ್ರಿ ಫ್ರೆಂಡ್, ಕುಂಬಳಕಾಯಿನ ಕಟ್ ಮಾಡ್ಕೊಂಡೇನಿ ನಾನು. ಇಲ್ಲಿದೆ ನೋಡ್ರಿ, ನಾಟಿ ಕುಂಬಳಕಾಯಿ ಇದೆ, ಕಟ್ ಮಾಡ್ಕೊಂಡೇನಿ. ಬೀಜ ಎಲ್ಲ ತೆಗಿಬೇಕು, ಮತ್ತು ಮ್ಯಾಗಿಂದ ಇದೆಲ್ಲ ಸ್ಕಿನ್ ಎಲ್ಲ ತೆಗಿಬೇಕು. ನೋಡ್ರಿ, ಒಳಗಿಂದ ಎಲ್ಲ ಬೀಜ ಎಲ್ಲ ತಗೋಬೇಕು. ಹಿಂಗೆ ಒಳಗಿನ ಬೀಜ ಕ್ಲೀನಾಗಿ ಇಷ್ಟು ತಕ್ಕೊಂಡ ಮ್ಯಾಗಿನ ಸಿಪ್ಪಿ ತೆಗಿಬೇಕಾಕೈತಿ. ನೋಡಿ ಫ್ರೆಂಡ್ಸ್, ಈ ಥರ ಪೀಸ್ ಮಾಡ್ಕೊಂಡ ಏನಿಲ್ಲ ತುರ್ಕೋಬೇಕು, ಈ ಥರ ಸಣ್ಣಗೆ ತುರ್ಕೋಬೇಕು. ನೋಡ್ರಿ, ಈ ಥರ ಪೀಸ್ ಮಾಡ್ಕೊಂಡೆ ಇಷ್ಟು ಪೀಸ್ ಆದರೆ ಸಾಕು. ಅದನ್ನ ಏನಿಲ್ಲ ತುರಿಯೋದು ತೊಗೊಂಡು ಈ ಥರ ತುರಿಬೇಕು, ಅದನ್ನು ತುರ್ಕೊತೇವೆ. ನೋಡಿರಿ ಫ್ರೆಂಡ್ಸ್, ಇಷ್ಟು ಈ ಥರ ತುರ್ಕೊಂಡ್ರೆ ಸಾಕು. ನಾನು ಒಂದು ಕುಂಬಳಕಾಯಿ ಒಳಗೆ ನೋಡಿ ಅರ್ಧ ತೆಗೆದಿಟ್ಟೀನಿ, ಭಾಳ ಮಾಡೋದು ಬೇಡ ಇರಲಿ ಅಂಥೇಳಿ. ನೋಡಿರಿ, ಇಷ್ಟು ಮಾಡೇನೆ. ಈಗ ಇದಕ್ಕೆ ನೆಕ್ಸ್ಟ್ ಏನೇನು ಹಾಕ್ಬೇಕಂತೆಲ್ಲ ಹೇಳ್ತೇನೆ ನಿಮ್ಗೆ. ಈಗ ಇದನ್ನ ಒಂದು ಪಾತ್ರೆಗೆ ಹಾಕೊಂಬಿಡೋಣಂತ. ನೋಡಿರಿ, ಈ ಪಾತ್ರೆ ಹಾಕ್ಕೊತಾ ಇದ್ದೇನೆ. ಎಲ್ಲನೂ ಪಾತ್ರೆಗೆ ಹಾಕೊಂಬಿಡೋಣ. ನೋಡಿರಿ, ಈಗ ಅದು ತುರ್ಕೊಂಡು ಸೈಡ್ ಇಟ್ಕೊಂಡೆ. ಈಗ ಬೆಲ್ಲ ತೊಗೊಂಡೆ ನಾನು. ನೋಡಿರಿ, 1 kg ಬೆಲ್ಲ. ಸ್ವೀಟ್ ಜಾಸ್ತಿ ಬೇಕಂದ್ರೆ ಜಾಸ್ತಿ, ಕಡಿಮೆ ಬೇಕಂದ್ರೆ ಕಡಿಮೆ. ಇವಾಗ ನಾ ಎಷ್ಟು ಹಾಕ್ಕೊತೇನೆ ಅಂತ ಹೇಳ್ತೀನಿ. ಇದನ್ನು ತುರ್ಕೋಬೇಕು. ಇದು ಅರ್ಧ kg ಆಕೈತಿ. ಇದು ಅರ್ಧ kg ಎಷ್ಟು ತೊಗೊಂಡಿನಿ. ಇಲ್ಲೇ 1 kg ಬೆಲ್ಲಕ್ಕೆ ನಾನು ಅರ್ಧ kg ಎಷ್ಟು ತುರ್ಕೊಂಡೀನಿ. ನೋಡಿರಿ, ಇನ್ನು ಅರ್ಧ kg ಹಾಗೆ ಇಟ್ಕೊಂಡೇನೆ. ಅದನ್ನು ಇದ್ರಾಗ ತುರ್ಕೊಂಡೆ. ಈ ದೊಡ್ಡ ಕಣ್ಣು ಐತಲ್ಲ ಇದ್ರಾಗ ತುರ್ಕೊಂಡೆ, ಮತ್ತು ಅದನ್ನು ಇದ್ರಾಗ ತುರ್ಕೊಂಡೇನೆ. ಇಲ್ಲಿ ಸಣ್ಣ ಕಣ್ಣು ಐತಲ್ಲ ಇದ್ರಾಗ. ನೋಡಿರಿ ಎಷ್ಟು ಚಂದ ತುರಿದೈತೆ ಅಂಥೇಳಿ. ನೋಡಿರಿ, ಈಗೇನಿಲ್ಲ, ಈ ಬೆಲ್ಲನ ಇದಕ್ಕೆ ಮಿಕ್ಸ್ ಮಾಡ್ಬೇಕು. ನೋಡಿ ಫ್ರೆಂಡ್ಸ್, ಬೆಲ್ಲ ಹಾಕ್ಕೊಂಡೆ. ಈಗ ಉಪ್ಪು ಒಂದು ಹಾಕ್ಬೇಕು ಸ್ವಲ್ಪ. ಒಂದು ಸ್ವಲ್ಪ ಉಪ್ಪು ಹಾಕೋಣ. ನೀರು ಏನು ಹಾಕೋದು ಬೇಡ, ಬೆಲ್ಲ ಕರಗ್ತಂದ್ರೆ ಈ ಥರ ಆಗ್ಬಿಡ್ತೈತಿ ಅದು. ನೋಡಿರಿ, ಈಗ ಅದಕ್ಕೆ ಸೋಡಾ ಹಾಕೋಣ ಸ್ವಲ್ಪ. ಒಂದು ಅರ್ಧ ಟೇಬಲ್ ಸ್ಪೂನ್ ಸೋಡಾ ಹಾಕೊಂಡ್ರೆ ಸಾಕು. ನೋಡಿರಿ, ಸೋಡಾ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋಣ. ಇದಕ್ಕೆ ಏನಿಲ್ಲ, ಈಗ ನಾನು ಅರ್ಧ kg ಕುಂಬಳಕಾಯಿ, ಅರ್ಧ kg ಬೆಲ್ಲ, ಒಂದು 1/4 kg ಅಷ್ಟು ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ. ಗೋಧಿ ಹಿಟ್ಟು ಹಾಕೊಂಬಿಡೋಣ ಇದಕ್ಕೆ 1/4 kg ಅಷ್ಟು. 1/4 kg ಅಷ್ಟು ಗೋಧಿ ಹಿಟ್ಟು ಹಾಕೊಂಡ ಫುಲ್ ಮಿಕ್ಸ್ ಮಾಡಿಬಿಡೋಣ. ಕಂಪ್ಲೀಟ್ ಎಲ್ಲಿ ಏನೋ ಉಳಿಬಾರ್ದ ಹಂಗೆ ಮಿಕ್ಸ್ ಮಾಡ್ಕೊರಿ. ನೋಡಿರಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಮತ್ತೇನು ಹಾಕಂಗಿಲ್ಲ ಇದಕ್ಕೆ. ಇಷ್ಟ ಒಂದು ಏಲಕ್ಕಿ ಒಂದು 4 ಕುಟ್ಟಿ ಪುಡಿ ಮಾಡಿ ಹಾಕೋಬೇಕಾಕೈತೆ. ಅದನ್ನ ತೋರಿಸ್ತೀನಿ ಈಗ. ನೋಡಿರಿ ಫ್ರೆಂಡ್ಸ್, ಎಲ್ಲ ಮಿಕ್ಸ್ ಮಾಡಿದೆ. ನೋಡಿರಿ, ಈ ಹದಕ್ಕೆ ಬರ್ಬೇಕು. ಏನು ಹೇಳ್ರಿ, ಅರ್ಧ kg ಕುಂಬಳಕಾಯಿ, ಅರ್ಧ kg ಬೆಲ್ಲ, ಮತ್ತು 1/4 kg ಅಷ್ಟು ಗೋಧಿ ಹಿಟ್ಟು. ಇದಕ್ಕೆ ಈಗ ಏಲಕ್ಕಿ ಹಾಕೋಣ. ನೋಡಿರಿ, ಏಲಕ್ಕಿ ಹಾಕೋಣ ಇದಕ್ಕೆ. ಏಲಕ್ಕಿ ಎಷ್ಟು ಹಾಕೋನೇನೆ ಅಂದ್ರೆ ನೋಡ್ರಿ, ಇಲ್ಲ ಒಂದು 5ರಿಂದ 6 ಏಲಕ್ಕಿ ತೊಗೊಂಡು ಕೊಟ್ಟು ಪುಡಿ ಮಾಡಿರಿ. ಈ ಥರ ಮಾಡಿಬಿಟ್ಟು ಮಿಕ್ಸ್ ಮಾಡಿಬಿಡ್ರಿ. ಮಿಕ್ಸ್ ಮಾಡಿದ್ರೆ ಇದು ರೆಡಿ ಆದಂಗೆ. ನೋಡಿ ಫ್ರೆಂಡ್ಸ್, ಬೆಂಕಿ ಹತ್ಕೊಂತ ಈಗ ಬಾಳಿಗೆ ಒಲೆ ಮೇಲೆ ಇಟ್ಬಿಡೋಣಂತ. ಇವತ್ತಿನ ರೆಸಿಪಿ ಭಾಳ ಸೂಪರ್ ಆಗೋದೈತಿ, ಮತ್ತು ಗಾರ್ಗಿನೂ ಅಷ್ಟು ಚಲೋ ಬರ್ತೈತಿ. ನೋಡಿ ತೋರಿಸ್ತೇನೆ ನಿಮ್ಗೆ. ಆರಾಮಾಗಿ ಮನ್ಯಾಗ ಕುಂಬಳಕಾಯಿ ಗಾರ್ಗಿ ಇದ್ದರೆ ಮಾಡ್ಕೋಬೋದು. ಕುಂಬಳಕಾಯಿ 2 ಥರ ಬರ್ತೈತಿ. ಒಂದು ಶಾಂಡಿ ಕುಂಬಳಕಾಯಿ ಅಂತ ಶಾಂಡ್ಗಿ ಮಾಡ್ತಾರೆ, ಅದು ಬೂದ್ ಕುಂಬಳಕಾಯಿ ಅಂತಾರಲ್ಲ, ಅದಕ್ಕೆ ಪೂಜೆಗೆಲ್ಲ ನಾವು ಹೊಡಿತೇವಲ್ಲ, ಅದು ಬೂದ್ ಕುಂಬಳಕಾಯಿ. ಅದರಲ್ಲೇ ಶಾಂಡ್ಗಿ ಮಾಡ್ತಾರೆ. ಇದು ಸ್ವೀಟ್ ಕುಂಬಳಕಾಯಿ ಗಾರ್ಗಿ ಮಾಡ್ಕೋಬೋದು. ಮತ್ತು ಇದ್ರದ್ದು ಬೇರೆ ಏನು ಮಾಡ್ತಾರೋ ಗೊತ್ತಿಲ್ಲ, ನಮ್ಮಮ್ಮ ಕೇಳಿಬಿಟ್ಟೆ ಎಲ್ಲ ಹೇಳ್ತೇನೆ ಅಂತ ನಿಮ್ಗೆ. ಬರ್ರಿ ಫ್ರೆಂಡ್ಸ, ಕಾದತೀಗ ಎಣ್ಣೆ ಹಾಕ್ಬಿಡೋಣಂತ. ಎಣ್ಣೆ ಹಾಕ್ಬಿಡೋಣ. ಎಣ್ಣೆ ಕಾದ್ಮ್ಯಾಗ ಏನಿಲ್ಲ, ಗಾರ್ಗಿ ಮಾಡನ್ರಿ, ತಿನ್ನನ್ರಿ, ಹೆಂಗಿರ್ತೈತೆ ನೋಡುವಂತ್ರಿ ಅಂತ. ಯಾರಿಗೆ ಗೊತ್ತಿಲ್ಲ ಅವರೆಲ್ಲ ಮಾಡ್ಕೊಂಡು ತಿನ್ನಿರಿ. ಆಲ್ಮೋಸ್ಟ್ ಇಲ್ಲ ಈ ಕಡೆ ಗೊತ್ತಿರ್ತೈತೆ ಅನ್ಕೊತಾನೆ, ಗೊತ್ತಿಲ್ದಾರೆಲ್ಲ ಮಾಡ್ಕೊಂಡು ತಿನ್ನಿರಿ. ಭಾಳ ಈಜಿ ಐತೆ. ಮತ್ತು ಒಬ್ಬೊಬ್ಬರು ಏನು ಮಾಡ್ತಾರಂದ್ರೆ ಭಾಳ ತನಕ ನೆನೆಸಿಡ್ಬೇಕು, ತಾಸು ಗಂಟ್ಲೆ ಅಂತಾರೆ. ಅದನ್ನೇನು ನೆನೆಸೋದೇನು ಬೇಕಾಗಿಲ್ಲ. ನಮ್ಮ ಮನ್ಯಾಗ ಏನು ನೆನೆಸಂಗಿಲ್ಲ. ಅದನ್ನ ಹಂಗೆ ಮಾಡಿಬಿಟ್ಟು ನಾವು ಕಲಿಸಿ ಎಲ್ಲ ಮಿಕ್ಸ್ ಮಾಡಿ ಹಂಗೆ ಮಾಡಿಬಿಡ್ತೀವಿ. ಆದರೂ ಸ್ಮೂತಾಗಿ ಚೆನ್ನಾಗಿ ಬರ್ತೈತೆ. ಇವತ್ತಿಂದ ಹೆಂಗೆ ಬರ್ತೈತೆ ಅಂತ ನೋಡೋಣ. ಗಾರ್ಗಿ ಅಂದ್ರೆ ಭಾಳ ಇಷ್ಟ. ಯಾಕಂದ್ರೆ ನಾವು ಸಣ್ಣರಿದ್ದಾಗೆಲ್ಲ ಭಾಳ ಮಾಡಿ ಹಬ್ಬ ಯಾವಾಗಂದ್ರೆ ಭಾಳ ಸಂಕ್ರಾಂತಿ ಕರಿಗೆ ನಮ್ಮ ಕಡೆ ಸ್ಪೆಷಲ್ ಇದೆ. ಸಂಕ್ರಾಂತಿ ಕರಿಗೆಲ್ಲ ಕುಂಬಳಕಾಯಿ ಬರ್ತಿದ್ವಲ್ಲ, ಅವಾಗೆಲ್ಲ ಮಾಡಿಕೊಡೋರು ಮನ್ಯಾಗ. ಮತ್ತು ಸಂಕ್ರಾಂತಿ ಕರಿಗೆ ಅವ್ರೆಕಾಳು ಪಲ್ಯ, ದೋಸೆ, ಆಮೇಲೆ ಗಾರ್ಗಿ ಸ್ಪೆಷಲ್ ಇದೆ ಹಬ್ಬಕ್ಕೆ.
ಇವೆಲ್ಲ ಏನಂದ್ರೆ ಒಂಥರ ಬಾಲ್ಯದ ನೆನಪುಗಳು. ಈಗೆಲ್ಲ ಎಲ್ಲಿ ಮೊದಲೆಲ್ಲ ಗಾರ್ಗಿಗೆಲ್ಲ ಯಾರು ಜಾಸ್ತಿ ತಲೆ ಕೆಡ್ಸ್ಕೊಳಲ್ಲ, ಅಂಗಡಿಯಾಗ ಹೋಗಿ ಎಲ್ಲ ಸ್ವೀಟ್ ತೊಗೊಂಬಂದ್ಬಿಡ್ತಾರೆ. ಆದ್ರೆ ಫಸ್ಟ್ ಹಂಗದಿದ್ದು ಇದ್ದಿದ್ದಿಲ್ಲ. ಶಾವ್ಗಿನೂ ಅಷ್ಟು, ಶಾವ್ಗಿನೂ ಮನ್ಯಾಗ ದೊಡ್ಡ ಕಟ್ಟಿ ಮೇಲೆ ಒಂದು ದೊಡ್ಡದ ಶಾವ್ಗಿ ಮಸೇದ್ ಬರ್ತಿತ್ತು. ಅದನ್ನ ಹಿಂಗೆ ಒಬ್ಬರು ಮೇಲ್ಗಡೆ ಉಸಿಯೋದು, ಒಬ್ರು ಕೆಳಗಡೆ ಬುಟ್ಟಿ ಒಳಗೆ ಹಿಡ್ಕೊಳೋದು, ಒಂಥರ ಭಾರಿ ಇತ್ತು ಅವಾಗಿನ ಮೆಮೊರಿ ಎಲ್ಲ. ಈಗಿಲ್ಲ, ಯಾರೂ ಮಾಡಲ್ಲ. ನಮ್ಮ ಅಜ್ಜಿ ಎಲ್ಲ ಮೊದಲು ನಮ್ಮ ಅಮ್ಮ ಎಲ್ಲ ಸೇರ್ಕೊಂಡು ಮಾಡ್ತಿದ್ರೆ. ಬಟ್ ಇವಾಗ ಯಾರೂ ಮಾಡೋಂಗಿಲ್ಲ, ನೋಡೋಕೆ ಅದು ಈಗ ಸಿಗೋಂಗಿಲ್ಲ, ಹಂಗಾಗ್ಬಿಟ್ಟೈತೆ. ಅವಾಗೆಲ್ಲ ನಾವು ಸಣ್ಣದಿದ್ದಾಗ ಜೇಬೊಳಗೆ ಇಟ್ಕೊತಿದ್ವಿ, 2-3 ಗಾರ್ಗಿ ಇವನ್ನ ಜೋಬೊಳಗೆ ಇಟ್ಕೊಂಡು ಆಟ ಆಡ್ತಾ ತಿಂತಿದ್ವಿ. ಎಲ್ಲ ಏನು ಮಾಡೋದು ಈಗೆಲ್ಲ, ಅದೆಲ್ಲ ಅವಾಗಿಂದ ಕಾಲ ಎಲ್ಲ ಅಪ್ಡೇಟ್ ಆಗಿ ಆ ಥರ ಎಲ್ಲ ಖುಷಿ ಈಗೆಲ್ಲ ಸಿಗೋಂಗಿಲ್ಲ. ಈಗ ಏನಿದ್ರು ಎಲ್ಲ ಬೇಕ್ರಿ ಹೋಗಿ ಸ್ವೀಟ್ ತೊಗೊಂಬಂದು ಹಬ್ಬ ಆಚರಣೆ ಮಾಡಿ ಮುಗಿಸ್ಬಿಡ್ತಾರೆ. ಬಟ್ ಆದರೆ ಏನೇ ಹೇಳ್ರಿ ನೀವು, ಹಳೇದೈತಲ್ಲ ಅದನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ. ನಾವೆಲ್ಲ ಅನುಭವಿಸಿವಲ್ಲ ಅದನ್ನು. ಇವಾಗ ಈ ಥರ ಎಲ್ಲ ನೋಡಿದಾಗ ಏನೋ ಒಂಥರ ಮನಸ್ಸಿಗೆ ಖುಷಿ ಅನಿಸ್ತೈತಿ. ನೋಡಿ ಫ್ರೆಂಡ್ಸ್, ಆಗತ್ತವ ಕಲರ್ ನೋಡ್ರಿ ಹೆಂಗೆ ಬಂದೈತಿ, ಏನೇ ಕಲರ್ ಮಿಕ್ಸ್ ಮಾಡಿಲ್ಲ ನೋಡ್ರಿ, ಎಷ್ಟು ಚಲೋ ಬಂದೈತಿ ಕೂತ್ರಿ. ಹಳೆ ನೆನಪುಗಳನ್ನೆಲ್ಲ ಮೆಲಿಗೆ ಹಾಕ್ತೈತಿ ನಮ್ದು ಇವತ್ತಿಂದ. ಏನ್ರಿ ಇದು ಗಾರ್ಗಿ ಅಷ್ಟೊಂದು ಚೆನ್ನಾಗಿ ಬಂದೈತಿ. ಮೊದಲೆಲ್ಲ ಏನಂದ್ರೆ ನಾವು ಜಾತ್ರೆಗೆ ಹೋಗ್ಬೇಕಂದ್ರೆ ಚಕಡಿ ಕಟ್ತಿದ್ರು. ಚಕಡಿ ಕಟ್ಟಿ ಅದ್ರೊಳಗೆಲ್ಲ ಚಕಡ್ಯಾಗ ಕುತ್ಕೊಂಡು ತಾಸು ಗಂಟ್ಲೆ ಬೆಳಿಗ್ಗೆ ಇಲ್ಲಿಂದ ಬಿಟ್ಟು ಅಂದ್ರೆ 1 ತಾಸು ಜರ್ನಿ ಮಾಡ್ಕೊಂಡು ಜಾತ್ರೆ ಎಲ್ಲ ನೋಡ್ಕೊಂಡು 20-30 ರೂಪಾಯಿ ಕಿಶೆದಾಗಿ 10-12 ರೂಪಾಯಿ ಇರ್ತಿತ್ತು. ಎಲ್ಲ ಆಟ ಸಂಬಂಧ ಅದು ತೊಗೊಂಡು ಐಸ್ ಕ್ರೀಮ್ ತಿಂದು ಹೊಳ್ಳಿ ಚಕಡ್ಯಾಗ ಬರ್ತಿದ್ವಿ. ಎಲ್ಲ ಅವಾಗಿಂದೆಲ್ಲ ಈಗ ನೆನೆಸ್ಕೊಂಡ್ರೆ ಏನು ಅನಿಸುತ್ತೆ ಅಂತ ಕನಸನ್ನ ಅನಿಸುತ್ತೆ ಆ ಥರ. ನೋಡಿ ಫ್ರೆಂಡ್ಸ್, ಆಲ್ಮೋಸ್ಟ್ ಎಲ್ಲ ಆದಂಗೆ ಆಯ್ತು ಈಗ. ನೋಡ್ರಿ, ಗಾರಿಗೆ ಆಲ್ಮೋಸ್ಟ್ ಎಲ್ಲ ರೆಡಿ ಆಯ್ತು. ಇಷ್ಟೊಂದು ಬೆಂದ್ರೆ ಸಾಕದು, ತೊಂದರೆ ಇಲ್ಲ. ನೋಡ್ರಿ ಫ್ರೆಂಡ್, ಒಂದು ಸರಿ ತೆಗೆದ್ವಿ, ಈಗ ಇನ್ನೊಂದು ಸರಿ ಬಿಡಾತೈತೆ. ತಿಂದು ನೋಡ್ರಿ, ಸೂಪರ್ ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟಿ ಬಂದೈತೆ. ನೋಡ್ರಿ ಎಷ್ಟು ಬಂದ್ಬಿಟ್ರೆ ಸಾಕು, ಭಾಳ ಬಿಸಿ ಐತೆ. ನೋಡಿ ಫ್ರೆಂಡ್ಸ್ ಹೆಂಗೆ ಬಂದೈತೆ ಅಂತ, ಭಾಳ ಟೇಸ್ಟಾಗಿ ಸೂಪರಾಗಿ ಬಂದೈತೆ. ನೋಡ್ರಿ, ಇವತ್ತಿನ ರೆಸಿಪಿ ಹೆಂಗಿತ್ತಂತ ಕಮೆಂಟ್ ಮಾಡಿ ಹೇಳ್ರಿ. ಓಕೆ ಫ್ರೆಂಡ್ಸ್, ನಾಳೆ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತಾನೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸುವಂಥ ಸಮಯ ಬಂದೈತಿ. ಬಾಯ್ ಬಾಯ್, ಲವ್ ಯು ಫ್ರೆಂಡ್ಸ್.